ಆದ್ರೆ ನಾನು ಆ ಮನೆಗೆ ಹೇಗ್ ಬರ್ಲಿ, ನೋಯಿಂಗ್ ದ ಫ್ಯಾಕ್ಟ್ ಆ ಮನೇಲಿ ಎಲ್ಲಾ ಪ್ರಾಬ್ಲಮ್ಸ್ಗೆ ಕಾರಣ ನಾನು ಮತ್ತೆ ನಮ್ ಚಿಕ್ಕಮ್ಮ ಅಂತ. ಶಟ್ ಅಪ್ ನಂದು. ಪ್ರತಿ ಸಲ ನೀನ್ ಬ್ಲೇಮ್ ಮಾಡ್ಕೊಳ್ಳೋದನ್ನ ನಿಲ್ಸು. ಕಾವ್ಯ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ನೀನ್ ಯಾವ ಪ್ರಾಬ್ಲಮ್ಸ್ಗೂ ಕಾರಣ ಅಲ್ಲ, ಗೊತ್ತಾಯ್ತಾ? ಇನ್ನು ಮಿಸ್ಟರ್ ವನರಾಜ್ ವಿಷಯ. ಮಿಸ್ಟರ್ ವನರಾಜ್ ಏನಾದ್ರೂ ಓವರ್ ರಿಯಾಕ್ಟ್ ಮಾಡಿದ್ರೆ ಅದು ಅವ್ರ ಯೋಚನೆ, ಅವ್ರ ಪ್ರಾಬ್ಲಮ್. ನೀನ್ ಯಾಕೆ ಬೈತಿದ್ಯಾ? ಯಾಕಂದ್ರೆ ನಿನ್ ಮಾತೆ ಹಾಗಿದೆ. ಒಂದ್ ಮಾತು ಯಾವಾಗ್ಲೂ ನೆನ್ಪಿಟ್ಕೊ ನಂದು. ಮಿಸ್ಟರ್ ವನರಾಜ್ ಮತ್ತೆ ಕಾವ್ಯನಿಂದ ನಮ್ ಲೈಫಲ್ಲಿ ವ್ಯತ್ಯಾಸ ಆಗ್ಬೋದು, ಅದು ಆಗೇ ಆಗತ್ತೆ. ಆದ್ರೆ ನಮ್ ಪ್ರೀತಿಗೆ ಯಾವ ವ್ಯತ್ಯಾಸನೂ ಆಗ್ಬಾರ್ದು. ನಾನ್ ಚಿಕ್ಕಮ್ಮಂಗ್ ಫೋನ್ ಮಾಡ್ತೀನಿ ಅಂಡ್ ಐಲ್ ಟ್ರೈ ದಟ್. ಅವ್ರು ಬಂದು ನನ್ ಜೊತೆ ಇರೋ ಹಾಗೆ. ಅಲ್ಲಿ ಇನ್ನೂ ಪ್ರಾಬ್ಲಮ್ ಆಗೋದು ನನಗಿಷ್ಟ ಇಲ್ಲ, ಸ್ಪೆಷಲಿ ಅನು ಆಂಟಿಗೆ. ಇದು ನೀನು ಮತ್ತೆ ನಿನ್ ಚಿಕ್ಕಮ್ಮನ ನಡುವೆ ಇರೋ ವಿಷಯ. ಇದರಲ್ಲಿ ನಾನು ಏನೂ ಮಾತಾಡಲ್ಲ. ನಾನು ಹೇಳೋದಿಷ್ಟೇನೆ, ನಿಂಗೇನಾದ್ರೂ ಅನ್ಸಿದ್ರೆ ನಿಂಗೆ ಮನ್ಸಾದ್ರೆ ಮನೆಗೆ ಬಂದ್ಬಿಡು. ನನ್ನನ್ನೆಲ್ಲ ಅಂದ್ರೂ ನಿಮ್ ಚಿಕ್ಕಮ್ಮನ ನೋಡೋದಕ್ಕೆ. ಓಕೆ, ಥ್ಯಾಂಕ್ ಯು. ಲಾಲ್. ಮೀಟು ಲಾಲ್. ಹರೇ ಕೃಷ್ಣ. ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಂದಿನಿಗೆ ಯಾವಾಗ ಸರಿ ಅನ್ಸುತ್ತೋ ಅವಳು ತಾನಾಗೆ ಬಂದ್ಬಿಡ್ತಾಳೆ. ವಿಷಯ ಬರೀ ಅದಷ್ಟೇ ಅಲ್ಲ ಮಮ್ಮಿ. ನನ್ಗೇನೋ ವಿಚಿತ್ರವಾದ ಫೀಲಿಂಗ್ ಆಗ್ತಾ ಇದೆ, ಏನೋ ತುಂಬಾ ಕೆಟ್ಟದಾಗತ್ತೆ ಅನ್ನೋ ಹಾಗೆ. ಆ ಕಾವ್ಯ ನಂದಿನಿ ಮನೆಗೆ ಹೋಗಿರೋದೇನೆ ಬೆಟರ್ ಅನ್ನಿಸ್ತಾ ಇದೆ. ಈ ನಿನ್ ಯೋಚನೆ ನಿನ್ನೊಳಗಿನ ಭಯ ಅಂತೂ ಅಲ್ವಲ್ಲ? ನನಗ್ ಗೊತ್ತು ನೀನೇನು ಯೋಚನೆ ಮಾಡ್ತಾ ಇದೀಯಾ ಅಂತ. ಕಾವ್ಯಗೆ ನಿನ್ನ ಮತ್ತೆ ನಂದಿನಿ ಬಗ್ಗೆ ಗೊತ್ತಾದ್ರೆ ಅವಳು ನಿಮ್ಮಪ್ಪನ್ ತರ. ಅವಳು ಏನ್ ಹೇಳ್ತಾಳೆ, ಏನ್ ಯೋಚಿಸ್ತಾಳೆ, ಐ ರಿಯಲಿ ಡೋಂಟ್ ಕೇರ್. ಸಮರ್ಥ್, ನಾನ್ ನಿನ್ಗೆ ಹೇಳಿದ್ದೆ ಅಲ್ವಾ, ಯಾವ್ದ್ ಪರಿವಾರದಿಂದ ದೂರ ಕರ್ಕೊಂಡು ಹೋಗುತ್ತೋ ಅದು ಪ್ರೀತಿ ಆಗಲ್ಲ ಅಂತ. ಹಾಗೆ ಕಾವ್ಯ ನಂದಿನಿ ಚಿಕ್ಕಮ್ಮ, ಅವಳ ಕುಟುಂಬದವಳು. ಯಾವ ರೀತಿ ನಿನ್ಗೆ ನಿನ್ ಕುಟುಂಬದ ಒಪ್ಪಿಗೆ ಮುಖ್ಯವಾಗುತ್ತೋ ಅದೇ ರೀತಿ ನಂದಿನಿಗೂ ಕೂಡ ಕಾವ್ಯನ ಒಪ್ಪಿಗೆ ತುಂಬಾನೇ ಮುಖ್ಯವಾಗಿರುತ್ತೆ ಅಲ್ವಾ? ಇದರರ್ಥ ನಾವು ಮಿಸ್ಟರ್ ವನರಾಜ್ ಜೊತೆಗೇನೆ ಕಾವ್ಯನ್ ಜೊತೆಗೂ ಫೈಟ್ ಮಾಡ್ಬೇಕಾ? ಖಂಡಿತ ಇಲ್ಲ. ಯಾಕಂದ್ರೆ ಪ್ರೀತಿಲಿ ಕಾದಾಡಲ್ಲ, ಒಪ್ಪಿಸ್ಬೇಕಾಗತ್ತೆ. ಹಾಗೆ ಗೋಪಾಲ ಇದಾನಲ್ಲ, ಎಲ್ಲ ಸಂಭಾಳಿಸ್ತಾನೆ. ನೀವಿಬ್ರು ತಾಳ್ಮೆಯಿಂದ ಇರಿ, ಆಯ್ತಾ? ಅಮ್ಮ, ಅಪ್ಪ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಆ ಮನುಷ್ಯನ ಮೇಲೆ ಎಂತ ಕೇಸ್ ಹಾಕಿ ಅಂದ್ರೆ ಅವನ್ ಜೀವನ ಪೂರ್ತಿ ಜೈಲಿಂದ ಆಚೆ ಬರಬಾರ್ದು. ಹಾ, ಅಂತವ್ರನ್ನ ಬಿಟ್ಬಿಟ್ರೆ ಅವ್ರಿಗೆ ಇನ್ನೂ ಧೈರ್ಯ ಜಾಸ್ತಿ ಆಗ್ಬಿಡುತ್ತೆ. ಕಾವ್ಯ, ಈ ನೀರಿಟ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀರಾ? ಕಾವ್ಯನ್ ಜೊತೆಲಿ ಒಬ್ಬ ಹುಡುಗಿ ಇದ್ರೆ ಚೆನ್ನಾಗಿರುತ್ತೆ. ಆ ನಂದಿನಿನ್ನು ಕರ್ಕೊಂಡು ಹೋಗಿ. ಇಲ್ಲಮ್ಮ, ಅವಳು ನಮ್ ಜೊತೆ ಬರೋದು ಬೇಡ. ಅವಳು ನಮ್ ಜೊತೆ ಬರೋದು ಬೇಡ, ಈ ಮನೆಗೆ ಯಾವತ್ತು ಬರೋದು ಬೇಡ. ಹೀಗ್ಯಾಕೆ ಹೇಳ್ತಿದ್ಯಾ? ಏನಾದ್ರೂ ನಡೀತಾ? ಅತ್ತೆ ಮಾವ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ನಿಧಾನವಾಗಿ. ಆಮೇಲೆ ಯಾಕೆ? ಈಗೇನ್ ರಾಹುಕಾಲ ನಡೀತಿದ್ಯಾ? ನಾನು ಇವಾಗ್ಲೇ ಎಲ್ಲ ತಿಳ್ಕೋಬೇಕು. ಅಕ್ಕ, ನೀನ್ ಕೋಪ ಮಾಡ್ಕೋಬೇಡ. ನಿನ್ ಕೋಪ ತಣ್ಣಗ್ ಮಾಡೋಕೆ ನಾನು ಇಲ್ಲಿರ್ಬೇಕಾಗಿ ಬಂದೈತೆ. ಸುಮ್ನಿರ ರಾಮು. ಏನಾಯ್ತು? ನಂದಿನಿ ಅಂತದೇನ್ ಮಾಡಿದ್ಲು? ನಂದಿನಿಯಿಂದ ಏನಾದ್ರೂ ತಪ್ಪಾಗಿದ್ಯಾ? ಅವಳು ಮಾಡಿರೋ ಕೆಲ್ಸಕ್ಕೆ ತಪ್ಪು ಅನ್ನೋದು ಒಂದು ಸಣ್ಣ ಪದ ಆಗುತ್ತೆ ಕಾವ್ಯ. ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀನಿ ನಾನು ಇವರಿಬ್ಬರನ್ನು. ಮತ್ತೆ ನಾನು ಇವನಿಗೆ ಬೈದಾಗ ನಮ್ ಪ್ರೀತಿಗೆ ಇನ್ಸಲ್ಟ್ ಮಾಡಬೇಡಿ ಅಂತ ನನಗೆ ಹೇಳ್ತಾನೆ ಇವನು. ನಾನು ಇವ್ರಿಗೆ ಇವ್ರ ರಿಲೇಶನ್ಶಿಪ್ಗೆ ಎಗೇನ್ಸ್ಟ್ ಆಗಿದ್ದೀನಿ ಅಂತ ಹೇಳಿದಾಗ ಇವ್ ನಮ್ಮ ಅಡ್ಡ ಬಂದು ನಿಂತ್ಕೊಂಡ್ಬಿಟ್ಲು. ನನ್ನ ಮಗನ್ ಮೊದಲನೇ ಪ್ರೀತಿ ಅಪೂರ್ಣ ಆಗ್ಬಾರ್ದು ಅಂತ. ಪ್ರೀತಿ ಮೈ ಫುಟ್. ಈಗ ಇವರಿಬ್ಬರಿಗೆ ಏನ್ ಹೇಳ್ತಿರೋ ನೀವೇ ಹೇಳಿ. ನಾನಂತೂ ಇವ್ರ ಹತ್ರ ಮಾತಾಡಕ್ಕಾಗಲ್ಲ. ಈ ಸಂಬಂಧ ಎಷ್ಟು ತಪ್ಪು ಅಂತ. ಮುಗೀತು. ಇದು ನೊಂದು ನೋಡೋದು ಬಾಕಿ ಉಳಿದಿತ್ತು. ಚಿಕ್ಕಮ್ಮ ಆಯ್ತು, ಈಗ ಅವಳ ಅಕ್ಕನ ಮಗಳು ಈ ಮನೆ ಸೊಸೆ ಆಗೋ ಕನ್ಸ್ ಕಾಣ್ತಿದ್ದಾಳೆ. ನಿಮ್ಗೆ ಇದೇ ಟೈಮ್ ಬೇಕಿತ್ತಾ ಇದನ್ನೆಲ್ಲ ಮಾತಾಡೋಕೆ? ಅತ್ತೆ, ಇಲ್ ಕೇಳಿ, ಹಾಗೆಲ್ಲ ನೀನ್ ಸುಮ್ನಿರು. ಈ ವಿಷಯದಲ್ಲಿ ಆರ್ಮೈಲಿ ಭಾಷಣ ಬಿಗಿಯೋದ್ರಿಂದ ಯಾವ ಲಾಭನೂ ಇಲ್ಲ, ಏನೂ ಇಲ್ಲ. ವನರಾಜ್ ಸರಿ ಇದ್ದಾನೆ. ಈ ಸಂಬಂಧ ತಪ್ಪು ಅಂದ್ರೆ ಅದು ತಪ್ಪೆ. ಹಾಗೆ ನಾನು ಈ ಸಂಬಂಧಕ್ಕೆ ಸಂಪೂರ್ಣ ವಿರುದ್ಧವಾಗಿದ್ದೀನಿ. ಒಂದ್ ವೇಳೆ ಕಾವ್ಯನ್ ಜೊತೆಲಿ ಅವಳಿಗೆ ಸಂಬಂಧ ಇಲ್ಲದೆ ಇದ್ದಿದ್ರೆ ಆಗ ಯೋಚಿಸ್ತಿದ್ದೆ. ಆದ್ರೆ ಈಗಂತೂ ಯೋಚನೆ ಮಾಡೋ ಪ್ರಶ್ನೆನೇ ಇಲ್ಲ. ಈ ಮನೇಲಿ ಈ ಹುಚ್ಚಾಟ ಅಂತೂ ನಡೆಯೋದೇ ಇಲ್ಲ. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಲಲಿತಾ. ಈಗ ಅವ್ರನ್ನ ಹೋಗ್ಬಿಡು. ಮುಂದೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಈ ವಿಷಯ ಇಲ್ಲೇ ಮತ್ತೆ ಈಗ್ಲೇ ಮುಗೀತು. ನನ್ನ ದೃಷ್ಟಿಯಲ್ಲಿ ಈ ಸಂಬಂಧಕ್ಕೆ ಯಾವ ಅರ್ಥನೂ ಇಲ್ಲ. ಈ ಸಂಬಂಧ ಆಗಲ್ಲ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ. ನೀನ್ ಸುಮ್ನಿರು. ಇನ್ನು ಚಿಗುರ್ ಮೀಸೆನೆ ಬಂದಿಲ್ಲ, ಆಗ್ಲೇ ಪ್ರೇಮ್ ಲೀಲೆ ಶುರುವಾಗೋಯ್ತು. ಬುದ್ಧಿಗಿದ್ದಿ ಇದೆಯೋ ಇಲ್ವೋ? ಹಾ,
ಚಿಕ್ಕಮ್ಮ ಮಗಳು ಅಪ್ಪ ಮಗ ಹೇಗ್ ಸಾಧ್ಯ ಇದು? ಕಾವ್ಯ ಮತ್ತು ನಂದಿನಿ ಸಂಬಂಧ ಅಷ್ಟು ಹತ್ರದ್ದೇನು ಅಲ್ಲ ಲಲಿತಾ. ಹಾ ನನಗ್ ಚೆನ್ನಾಗ್ ಗೊತ್ತಿತ್ತು ನೀವು ಇವ್ರ ಪರವಾಗಿ ಮಾತಾಡ್ತೀರಾ ಅಂತ. ನಿಮ್ಗೆ ನಿಮ್ ಮುದ್ದಿನ ಸೊಸೆ ಮತ್ತ ಅವಳ ಮಗ ಕೊಲೆ ಮಾಡಿದ್ರು ಕೂಡ ನೀವು ಸತ್ತೋನಲ್ಲೇ ತಪ್ಪು ಹುಡುಕ್ತೀರಾ, ಸಾಯಿಸ್ತವ್ರನ್ನಲ್ಲ. ಅತ್ತೆ ನೀನ್ ಅವನನ್ನ ತಡೆದು ಬುದ್ಧಿ ಹೇಳೋದಕ್ ಬದ್ಲಾಗಿ ಸಪೋರ್ಟ್ ಮಾಡ್ತಿದ್ಯಾ. ಹಾಗೆ ನಂದಿನಿ ನಿನ್ ಅಕ್ಕನ ಮಗಳು, ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳಿಗೆ ಸ್ಪಷ್ಟವಾಗಿ ಹೇಳ್ಬಿಡು, ಅವಳು ಈ ಮನೆ ಸೊಸೆ ಆಗೋ ಕನ್ಸನ್ನ ಕಾಣ್ತಿದ್ದಾಳೆ, ಅದು ಯಾವತ್ತೂ ನನ್ಸಾಗಲ್ಲ ಅಂತ. ಅವಳಿಗೆ ಹೇಳು, ಅವಳು ನಮ್ಮನೆ ಹಾಗೆ ನನ್ನ ಮೊಮ್ಮಗನಿಂದ ದೂರ ಇರೋದಕ್ಕೆ. ಒಂದ್ ಕೆಲ್ಸ ಮಾಡು, ನೀನ್ ಅವಳನ್ನ ಅವ್ರ ಅಮ್ಮನ ಹತ್ರ ವಾಪಸ್ ಕಳಿಸ್ಬಿಡು. ಆದ್ರೆ ನಂಗೆ ಸಮರ್ಥ್ ಮತ್ತೆ ನಂದಿನಿ ವಿಷಯದಲ್ಲಿ ಯಾವುದೇ ಇಶ್ಯೂ ಕಾಣಿಸ್ತಿಲ್ಲ ಆಂಟಿ. ಸಾರಿ ಆಂಟಿ, ಸಾರಿ ವನರಾಜ್. ಆದ್ರೆ ಸಮರ್ಥ್ ಮತ್ತೆ ನಂದಿನಿ ಸಂಬಂಧನ ಕೇಳಿ ನನಗ್ ಶಾಕ್ ಅಂತೂ ಆಗಿದೆ, ಆದ್ರೆ ಬೇಜಾರಾಗ್ಲಿಲ್ಲ. ಇನ್ಫ್ಯಾಕ್ಟ್ ಐ ಆಮ್ ಹ್ಯಾಪಿ ಫಾರ್ ದೆಮ್. ಕಾವ್ಯ, ನೀನ್ ಇದ್ ಹೌ? ಒಬ್ರು ಪ್ರೀತಿಯನ್ನ ನಾವ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ಅರ್ಥ ಮಾಡ್ಕೋತಾರೆ ವಿ? ನಂದಿನಿ ಚಿಕ್ಕಮ್ಮನ್ ಹಾಗೆ ಯೋಚನೆ ಮಾಡಿದ್ರು ಸಮರ್ಥಲ್ಲಿ ಯಾವ್ದೇ ಕೊರತೆ ಕಾಣಿಸ್ತಿಲ್ಲ. ಮತ್ತೆ ಸಿಮಿಲರ್ಲಿ ನಂದಿನಿಯಲ್ಲೂ ಯಾವ್ದೇ ಕೊರತೆ ಇಲ್ಲ. ಇನ್ಫ್ಯಾಕ್ಟ್ ಐ ಥಿಂಕ್ ದೇ ಆರ್ ಮೇಡ್ ಫಾರ್ ಈಚ್ ಅದರ್. ದೇ ಆರ್ ಸೋ ಕಂಪ್ಯಾಟಬಲ್. ಕಂಪ್ಯಾಟಬಲ್ ಎಲ್ಲದಕ್ಕಿಂತ ದೊಡ್ಡದಾಗತ್ತಾ ಕಾವ್ಯ? ಸಾರಿ ಟು ಸೇ, ನನಗೆ ನೆನಪಿರೋ ಹಾಗೆ ನೀವು ಇದನ್ನೇ ಹೇಳಿ ನಿಮ್ಮ ಅಫೇರ್ನ ಜಸ್ಟಿಫೈ ಮಾಡ್ಕೊಂಡಿದ್ರಿ, ನೀವು ಮತ್ತೆ ಮಮ್ಮಿ ಕಂಪ್ಯಾಟಿಬಲ್ ಇಲ್ಲ ಅಂತ. ಮಮ್ಮಿ ಹೇಳ್ತಾರೆ ಪ್ರೀತಿ ಸೆಲ್ಫಿಶ್ ಆಗಿರಲ್ಲ ಅಂತ. ಅದರಿಂದ ನನ್ನ ಮತ್ತೆ ನಂದಿನಿ ಸಂಬಂಧಕ್ಕೆ ನಿಮ್ಮೆಲ್ಲರ ಅಪ್ರೂವಲ್ಲು ಮುಖ್ಯ ಆಗತ್ತೆ. ಬಟ್ ದಾಟ್ ಡಸಂಟ್ ಮೀನ್ ನಂಗೆ ನಿರ್ಧಾರ ತಗೊಳ್ಳೋ ಹಕ್ಕಿಲ್ಲ ಅಂತ. ಐ ಆಮ್ ಇಂಡಿಪೆಂಡೆಂಟ್ ನೌ. ನಾಲ್ಕು ದುಡ್ಡು ಸಂಪಾದನೆ ಮಾಡಿದ ತಕ್ಷಣ ಅಪ್ಪನ ಮುಂದೆ ಅಹಂಕಾರ ತೋರಿಸ್ತೀಯ? ಇದು ದರ್ಪ ಅಲ್ಲ ಮಿಸ್ಟರ್ ವನರಾಜ್, ಇದು ಧೈರ್ಯ. ಇದು ದುಡ್ಡಿಂದ ಬಂದಿರೋದಲ್ಲ, ಪ್ರೀತಿಯಿಂದ ಬಂದಿರೋದು. ನನಗೆ ಪ್ರೀತಿ ಬಗ್ಗೆ ಲೆಕ್ಚರ್ ಕೊಡಕ್ ಬರಬೇಡ ನೀನು. ನಿನ್ ನಾನ್ಸೆನ್ಸ್ನೆಲ್ಲ ತಡ್ಕೋತಿದ್ದೀನಿ ಅಂದ್ರೆ ಅದರ ಅರ್ಥ ನೀನ್ ನನ್ನ ಪೇಷನ್ಸ್ ಟೆಸ್ಟ್ ಮಾಡ್ಬೋದು ಅಂತಲ್ಲ. ನೀವು ನನ್ನ ಪೇಷನ್ಸ್ ನನ್ನ ವೀಕ್ನೆಸ್ ಅಂತ ತಿಳ್ಕೋಬೇಡಿ. ಸಮರ್ಥ್, ನೀನು ಒಳಗಡೆ ಹೋಗಪ್ಪ. ರಿಲ್ಯಾಕ್ಸ್ ವಿ. ಸಮರ್ಥ್ ಮತ್ತೆ ನಂದಿನಿ ಸಂಬಂಧಕ್ಕೆ ನನ್ಗೇನೋ ಪ್ರಾಬ್ಲಮ್ ಇಲ್ಲ ಅಂದಾಗ ನಿನಗೇನಕ್ಕೆ? ನಿನ್ಗಿಲ್ದೆ ಇರ್ಬೋದು, ಆದ್ರೆ ನಮ್ಗಿದೆ. ಹಾಗೆ ನೀನೇನ್ ಬಯಸ್ತೀಯೋ ಅದನ್ನ ಕಟ್ಕೊಂಡು ನಮ್ಗೇನ್ ಆಗ್ಬೇಕಾಗಿಲ್ಲ. ನಮ್ಗೆ ಈ ಸಂಬಂಧ ಇಷ್ಟ ಇಲ್ಲ, ಮಾತ್ ಮುಗೀತು. ಆದ್ರೆ ಯಾಕೆ? ವಾವ್, ಸೌತೀರು ಗೆಳ್ತೀರಾಗ್ಬಿಟ್ರು. ಹಾ, ನೀವಿಬ್ರು ರಾಣಿ ಮಹಾರಾಣಿಯರು ಕೇಳಿಸ್ಕೊಳ್ಳಿ. ಈ ಮನೆಗೆ ನಾನ್ ಹಿರಿಳು, ಹಾಗೆ ನನ್ನ ಮೊಮ್ಮಗನಿಗೆ ಎಂತ ಹೆಂಡತಿನ ತರಬೇಕು ಅಂತ ನಿರ್ಧಾರ ನಾನ್ ಮಾಡ್ತೀನಿ. ಆದ್ರೆ ನಂದಿನಿಯಲ್ಲಿ ಏನ್ ಕೊರತೆ ಇದೆ ಆಂಟಿ? ಏನ್ ಕಮ್ಮಿ ಇಲ್ಲ. ಒಂದು, ಅವಳ ಅಪ್ಪ ಅಮ್ಮನ್ಗೆ ಡೈವರ್ಸ್ ಆಗಿದೆ, ಅವಳೊಬ್ಳೇ ಇರ್ತಾಳೆ. ಸಮರ್ಥ್ಗಿಂತ ವಯಸ್ಸಲ್ಲಿ ಕೂಡ ದೊಡ್ಡೋಳು, ಬರೀ ಡ್ಯಾನ್ಸ್ ಮಾಡ್ಕೊಂಡಿರ್ತಾಳೆ. ಸೊಸೆ ಆಗೋ ಒಂದಾದ್ರೂ ಗುಣ ಇದೆಯಾ ಅವಳ ಹತ್ರ? ನಂದಿನಿ ಪೇರೆಂಟ್ಸ್ ಡಿವೋರ್ಸ್ ತಗೊಂಡಿದ್ದಾರೆ ಅಂದ್ರೆ ನಂದಿನಿ ತಪ್ಪು ಏನಿದೆ ಆಂಟಿ? ನಂದಿನಿ ಪೇರೆಂಟ್ಸ್ ಏನಕ್ಕೆ ಡಿವೋರ್ಸ್ ತಗೊಂಡು ಅಂದ್ರೆ ನಂದಿನಿ ಬರ್ತ್ ಆದ್ಮೇಲೆ ಅವ್ರ ಅಪ್ಪ ಹೇಳ್ತೆ ಕೇಳ್ತೆ ಎಲ್ಲೋ ಹೊರಟೋಗಿದ್ರು ಗೊತ್ತಾ? ತಗೊಳ್ಳಿ, ಕೇಳಿಸ್ಕೊಳ್ಳಿ. ಅಂದ್ರೆ ಇವಳಪ್ಪ ಅಡ್ರೆಸ್ಗೆ ಇಲ್ಲ. ಹೀಗಿದ್ದಾಗ ನಾಳೆ ಅವಳು ತನ್ನಪ್ಪನ ತರ ಓಡ್ ಹೋಗ್ಬಿಡ್ತಾಳೆ. ಆಮೇಲೆ ಏನ್ ಮಾತು ಅಂತ ಆಡ್ತೀಯ ಲಲಿತಾ? ಅಯ್ಯೋ, ಸರಿಯಾಗಿ ಹೇಳ್ತಿದ್ದೀನಿ, ತಪ್ಪು ಹೇಳ್ತಿದ್ದೀನಿ. ಹಾ, ರಕ್ತ ಯಾವತ್ತಿದ್ರೂ ಪ್ರಭಾವ ಬೀರುತ್ತಲ್ಲ. ಮೂಗ್ದಾರ ಇಲ್ದ ಅಪ್ಪನ ಹಾಗೆ ಮಗಳು ಮೂಗ್ದಾರ ಕಿತ್ಕೊಂಡು ಓಡ್ಬಿಟ್ರೆ? ಏನ್ ಮಾತಾಡ್ತಿದ್ದೀರಾ ಅತ್ತೆ? ಯಾರ ಬಗ್ಗೆ ನಮಗ್ ಗೊತ್ತೇ ಇಲ್ವೋ ಅವ್ರ ಬಗ್ಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹಾಗೆ ನಂದಿನಿ ಅಪ್ಪ ಅಮ್ಮನ್ ಡಿವೋರ್ಸ್ ಆಗಿದೆ, ಅದ್ರಲ್ಲಿ ತಪ್ಪೇನಿದೆ? ಡಿವೋರ್ಸ್ ಅದು ಯಾವ್ದೋ ಬೆಕ್ಕು ಇಲ್ಲಿ ಆಟ ಅಲ್ಲ. ಸುಮ್ನಿದ್ ಬಿಡು. ಈಗ ನನ್ಗೆ ಡೈವರ್ಸ್ ಬಗ್ಗೆ 8 ಮೈಲಿ ಭಾಷಣ ಕೇಳೋಕ್ ಇಷ್ಟ ಇಲ್ಲ ಅತ್ತೆ. ಅಯ್ಯೋ, ಡೈವರ್ಸ್ ಎಂತ ಕಿಡಿ ಅಂದ್ರೆ ಅದರಿಂದ ನಗ್ನಗ್ತಾ ಇರೋ ಮನೆ ಕೂಡ ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ನಾನು ಇಲ್ಲಿವರೆಗೂ ನಿನ್ನ ಮತ್ತು ವನರಾಜ್ ಡೈವರ್ಸ್ಗೆ ವಿರುದ್ಧವಾಗಿದ್ದೀನಿ. ಅತ್ತೆ, ಏನತ್ತೆ ಏನತ್ತೆ, ನೀನ್ ಕೇಳೋ ಹಾಗಿದ್ರೆ ಕೇಳಿಸ್ಕೊ.
ನೀನ್ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಹೇಳ್ತಿದ್ದೀನಿ, ಅನುಪಮಾ ಮತ್ತೆ ವನ್ರಾಜ್ಗೆ ಡೈವೋರ್ಸ್ ಆಗೋದು ನನಗಿಷ್ಟ ಇಲ್ಲ. ನಿನಗೇನಾದ್ರೂ ಬೇಜಾರಾದ್ರೆ ಆಗ್ಲಿ ಬಿಡು, ಆದ್ರೆ ಇದೇ ಸತ್ಯ. ಕಾವ್ಯ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬನ್ನಿ, ಆಮೇಲೆ ಮಾತಾಡೋಣ. ಪ್ರೀತಿ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ನೀನು. ಇವಳು ಕಾವ್ಯನ ಮಗಳ ಸಮ ಅಂತ. ಈ ಹುಡುಗಿ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಈ ಹುಡುಗಿ ಜೊತೆ ನಿನ್ನ ಮದುವೆ ಯಾವತ್ತೂ ನಡೆಯಕ್ಕೆ ಸಾಧ್ಯ ಇಲ್ಲ. ತಮ್ಮೋರ್ನ ಭೇಟಿ ಮಾಡಕ್ಕೆ ಯಾರಪ್ಪಣೆ ಅವಶ್ಯಕತೆನೂ ಇಲ್ಲ ನಂದಿನಿ.